everyone, welcome back to my session. So first PU mathematics chapter 1 discuss ಮಾಡ್ತಾ ಬರ್ತಾ ಇದ್ದೀನಿ. Sorry because of offline classes, offline tuitions. So ನಂಗೆ ವಿಡಿಯೋ ಮಾಡೋಕೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಮುಂದೆ ನೋಡೋಣ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಈ ಫಸ್ಟ್ ಲೆಸನ್ ಸೆಟ್ಸ್ ಲೆಸನ್ಸ್ ನಾವು ಡಿಸ್ಕಸ್ ಮಾಡ್ತಾ ಬರ್ತಿದ್ದೀವಿ. ಈಗ ಆಲ್ರೆಡಿ ಸುಮಾರು ಕಾನ್ಸೆಪ್ಟ್ಸ್ನ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಲಾಸ್ಟ್ ಕಾನ್ಸೆಪ್ಟ್ಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸೆಟ್ಸ್. ಅಂದರೆ ಸೆಟ್ಸ್ ರಿಲೇಟೆಡ್ ಆಗಿ ಯಾವ ಥರ ಎಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ದಟ್ ಮೀನ್ಸ್ ರಿಲೇಟೆಡ್ ಟು ದ ಸ್ಟೇಟ್ಮೆಂಟ್ಸ್ ಲೈಕ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದೋಸ್ ಸ್ಟೇಟ್ಮೆಂಟ್ಸ್ ಲೈಕ್ ಪ್ರಾಬ್ಲಮ್ಸ್ ಫಸ್ಟ್ ವಿ ಹ್ಯಾವ್ ಟು ನೋ ಸಮ್ ರಿಲೇಷನ್ಸ್. ಈಗ ಆಲ್ರೆಡಿ ನಿಮಗೆ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಗೊತ್ತಿದೆ, ಯೂನಿಯನ್ ಆಫ್ ಸೆಟ್ಸ್ ಗೊತ್ತಿದೆ. ಸೊ ಹಾಗೆ ಅದರಲ್ಲಿರುವಂಥ ಎಲಿಮೆಂಟ್ಸ್ನ ಹೇಗೆ ಕೌಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. So now using all these things, we are going to learn some practical problems. ಇದಕ್ಕಿಂತ ಮುಂಚೆ ಕೆಲವೊಂದು ರಿಲೇಷನ್ ನೋಡೋಣ. ದಟ್ ಈಸ್ ಫಸ್ಟ್ ಒನ್ ನೋಡಿ, ದಟ್ ಮೀನ್ಸ್ ಫಾರ್ಮುಲಾ ಅಂತ ಕೂಡ ನೀವು ನೆನ್ಪಿಟ್ಕೋಬಹುದು. ಫಾರ್ ಎನಿ ಸೆಟ್ಸ್ ಎ ಬಿ ಸಿ ವಿ ಹ್ಯಾವ್ ಅಂತ ಹೇಳಿ ನೋಡಿ, ಇಲ್ಲಿ ವಿ ಆರ್ ಕನ್ಸಿಡರಿಂಗ್ 3 ಸೆಟ್ಸ್. ಓಕೆ, 3 ಸೆಟ್ಸ್ಗೆ ಇರುವಂಥ ರಿಲೇಶನ್ಶಿಪ್. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ತಗೊಳ್ಳುವಂಥದ್ದು ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ನಿಮಗೆ ಗೊತ್ತಿದೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೆರಡು 3 ಎಲಿಮೆಂಟ್ಸ್ ತಗೊಂಡು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಇಸ್ 3 ಅಂತ ಬರಿತೀವಿ. ಈ ಥರ ಈಗ ಆ ನಂಬರ್ ಆಫ್ ಎಲಿಮೆಂಟ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಪ್ರಾಕ್ಟಿಕಲ್ಸ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಬೇಕು ಅಂದರೆ ಕೆಲವೊಂದು ಫಾರ್ಮುಲಾ ಅಥವಾ ರಿಲೇಷನ್ನ ನೀವು ನೆನ್ಪಿಟ್ಕೋಬೇಕು. ಅದರಲ್ಲಿ ಮೊದಲನೇದು ಇದು ನೋಡಿ, ಇಫ್ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿ ಇದೆ. ಆಸ್ ಯು ಆಲ್ ನೋ ದಟ್ ದಿಸ್ ಎನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅಂತ ಹೇಳಿ. ಎ ಯೂನಿಯನ್ ಬಿ ಅಂತಂದ್ರೆ ನಾವೇನಂತ ಮಾಡ್ತೀವಿ, ವಿ ಆರ್ ಟೇಕಿಂಗ್ ದ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು ಎ ಆರ್ ವಿಚ್ ಬಿಲಾಂಗ್ಸ್ ಟು ಬಿ, ದ ಎಲಿಮೆಂಟ್ಸ್ ಅಂಡ್ ವಿ ಆರ್ ಗೋಯಿಂಗ್ ಟು ಕಂಬೈನ್ ದೆಮ್. ಓಕೆ, ಆ್ಯಂಡ್ ಹಿಯರ್ ಪರ್ಟಿಕ್ಯುಲರ್ಲಿ ಇಫ್ ಐ ಕನ್ಸಿಡರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಸೆಟ್ ಎ ಅಲ್ಲಿರುವಂಥ ಎಲಿಮೆಂಟ್ಸ್, ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ಸ್ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎ ಮತ್ತು ಬಿ ಅಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ನ ನಾವು ಸೇರಿ ಬರ್ಸೋದು, ವಿ ಕಾಲ್ ಇಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ. ಸೊ ಈ ಇಷ್ಟಕ್ಕೂ ಇರುವಂಥ ರಿಲೇಶನ್ಶಿಪ್ ಇರೋದು ಇದೇನೆ. ದಟ್ ಈಸ್ ನಿಮಗೆ number of elements that is present in A union B ಬೇಕು ಅಂತಂದ್ರೆ you are going to do that is number of elements in set A plus number of elements in set B minus number of elements A intersection B ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತಾ ಮ್ಯಾಮ್, ಹೌದಾ ಕರೆಕ್ಟ್ ಆಗಿದೆಯಾ ಅನ್ನೋದಾದ್ರೆ, ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್ ಅಂಡ್ ಎಕ್ಸ್ಪ್ಲೇನ್ ಇಟ್. ಸೊ ನೋಡಿ, ಈಗ ನಾನು 2 ಸೆಟ್ ತಗೋತೀನಿ. ಎ ಅನ್ನೋ ಸೆಟ್ ಲೈಕ್ 1, 2, 3 ಅನ್ನೋ ಒಂದು ಸೆಟ್ ತಗೊಂಡಿದ್ದೀನಿ. ಬಿ ಅನ್ನೋ ಸೆಟ್ ಇನ್ನೊಂದು ತಗೊಳ್ತೀನಿ ಲೈಕ್ 3, 4, 5 ಅನ್ನೋ ಒಂದು ಸೆಟ್ ತಗೊಂಡಿದ್ದೀನಿ. ಈಗ ಫಸ್ಟ್ ಏನಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಇಫ್ ಐ ಟೇಕ್ ಎ ಯೂನಿಯನ್ ಬಿ ಮಾಡ್ತೀನಿ ಅಂತಂದ್ರೆ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ದ ಎಲಿಮೆಂಟ್ಸ್ ಎ ಯೂನಿಯನ್ ಬಿ. 1 ಐ ಆಮ್ ಗೋಯಿಂಗ್ ಟು ರೈಟ್, 2 ಐ ಆಮ್ ಗೋಯಿಂಗ್ ಟು ರೈಟ್, 3 ಏನಾಗಿದೆ ಹಿಯರ್ ಪ್ರೆಸೆಂಟ್ ಇನ್ ಬೋತ್, ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಒನ್ಸ್. ಆ್ಯಂಡ್ 4, 5 ಹೌದಾ, ಇದನ್ನ ಏನಂತ ಕರಿತೀವಿ, ಎ ಯೂನಿಯನ್ ಬಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಅಂದ್ರೆ ಹೌ ಮೆನಿ ನಂಬರ್ಸ್ ಆರ್ ದೇರ್, 5. ಸೊ ಹಾಗಾದ್ರೆ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಯೂನಿಯನ್ ಬಿ ಇಸ್ 5. ಈಗ ಪರ್ಟಿಕ್ಯುಲರ್ಲಿ ಇಫ್ ಐ ಗೋ ಫಾರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, ವಾಟ್ ಇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, 3 ಆಯ್ತು. ವಾಟ್ ಇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ, 3 ಆಯ್ತು. ಹೌದಾ, ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ದ ಕಾಮನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬೋತ್ 3 ರೈಟ್. ಸೊ ಒಂದೇ ಆಯ್ತು. ಹಾಗಾದ್ರೆ ಇದರಲ್ಲಿ ನಾನು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ ನಾನು ತಗೊಳಿದ್ರೆ ಇಟ್ ಇಸ್ 1. ಹಾಗಾದ್ರೆ ಇವೆಲ್ಲದನ್ನು ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ವಾಟ್ ಇಸ್ ಎ ಯೂನಿಯನ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 5. ದೆನ್ ಟೆಲ್ ಮಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ 3, ಹಿಯರ್ ಪ್ಲಸ್ 3 minus 1. See, 5 is equal to 3 plus 3, 6. 6 minus 1, 5. See, this is satisfying. ಹಾಗಾದ್ರೆ number of elements in A union B is equal to number of elements of in A plus number of elements in B minus number of elements in A intersection B ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. Is it clear? ಈಗ ನೆಕ್ಸ್ಟ್ ಒನ್ ನೋಡೋಣ. ವಾಟ್ ಇಸ್ ದ ನೆಕ್ಸ್ಟ್ ರಿಲೇಷನ್ ಅಂತ ಹೇಳಿ. ಇದೊಂದು ನೋಡಿ, ಇಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 5 ಅಂದ್ರೆ ಗೊತ್ತಿದೆ ಇಟ್ ಇಸ್ ಅ ನಲ್ ಸೆಟ್ ಅಂತ ಹೇಳಿ. ಅಂದ್ರೆ ಯಾವುದೇ ಕಾಮನ್ ಎಲಿಮೆಂಟ್ಸ್ ಇಲ್ಲ, ನಲ್ ಸೆಟ್ ಆದ್ರೆ ಹಾಗವಾಗ ಏನಾಗುತ್ತೆ, ದಿಸ್ ಈಗ ಆಲ್ರೆಡಿ ನಮ್ಗಿರುವಂತ ರಿಲೇಶನ್ಶಿಪ್ ಏನಪ್ಪಾ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಏನಂತ ಬರಿತೀವಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಅಲ್ವಾ.
ಸೊ ಇಲ್ಲಿ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5 ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ನಲ್ ಸೆಟ್. ನಲ್ ಸೆಟ್ ಅಂದ್ರೆ ಇಲ್ಲವೇ ಇಲ್ಲ, ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದ್ರೆ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ 0. ಸೊ ಹಾಗಾದ್ರೆ ನಾವು ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದ್ರೆ ಸೊ ಕಂಪ್ಲೀಟ್ಲಿ ನಮ್ಗೆ ಉಳ್ಕೊಳ್ಳೋದೇನು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಅಂತ ಹೇಳಿ. ಕಾಮನ್ ಆಗಿ ಯಾವುದು ಇಲ್ಲ ಅಂತಂದ್ರೆ ಓನ್ಲಿ ಥಿಂಗ್ ಇಸ್ ಇಫ್ ಯು ಆರ್ ಕಂಬೈನಿಂಗ್ ಟುಗೆದರ್ ಏನಾಗುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಲೈಕ್ ದಿಸ್. ಹೇಗೆ ಮ್ಯಾಮ್ ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಲೈಕ್ ಎ ಅನ್ನೋ ಒಂದು ಸೆಟ್ ತಗೊಳ್ತೀನಿ, 1 2 3 ಅನ್ನೋ ಒಂದು ಸೆಟ್ ತಗೊಳ್ತೀನಿ. ಬಿ ಅನ್ನೋದನ್ನ ಐ ಟೇಕ್ ಇಟ್ ಆಸ್ 4 5 6. ಓಕೆ, ಸೊ ಇಫ್ ಐ ಕನ್ಸಿಡರ್ ಎ ಯೂನಿಯನ್ ಬಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಹೌ ಯು ಆರ್ ಗೋಯಿಂಗ್ ಟು ರೈಟ್ 1 2 3 4 5 6. So totally how many elements are there? 6. That means number of elements of A union B is 6. But there is no intersection at all. Intersection illa andmele it is 0. Hagare number of elements of A plus number of elements of B andre 3 plus 3 6 which is equal to 6. Is it clear? This is the second relation you have to remember. Andre A intersection B enadru null set agidre the number of elements of A union B will be equal to number of elements in A plus number of elements in B. Remember ee tara questions tumba kelodu jaasti practice ಮಾಡಿ. ಇನ್ನು ನೆಕ್ಸ್ಟ್ ಹೋಗೋದಾದ್ರೆ ನೋಡಿ we have one more relation that number of elements in A minus B. Observe A minus B ಅನ್ನೋದನ್ನ ನಾವು ತಗೊಂಡ್ರೆ as you know that minus B ಅಂತಂದ್ರೆ okay we are going to take the elements of A not the elements of B. Okay, so number of elements in A minus B plus a number of elements of A intersection B which is equal to number of elements of A ಅಂತ ಹೇಳಿ ಹೇಳ್ತಿದ್ದಾರೆ. How ma'am, how we can consider ಅಂದ್ರೆ here also let me take one example. ಸೊ ಎ ಅನ್ನೋ ಒಂದು ಸೆಟ್ ತಗೊಳ್ತೀನಿ ಲೈಕ್ 1 2 3 ಅನ್ನೋದನ್ನ ತಗೊಳ್ತೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಫಾರ್ ಬಿ ಸೆಟ್. ಸೊ ಹಾಗಾದ್ರೆ ಬಿ ಅನ್ನೋದು ನಾನು ತಗೊಂಡ್ರೆ ಏನಾಗುತ್ತೆ ಲೈಕ್ 3 4 5 ಅನ್ನೋದನ್ನೇ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಲೆಟ್ ಮಿ ಟೇಕ್ ಎ ಮೈನಸ್ ಬಿ ನ ಮಾಡೋಣ. ಎ ಮೈನಸ್ ಬಿ ಅಂದ್ರೆ ಏನ್ ಮಾಡ್ತೀನಿ ದ ಎಲಿಮೆಂಟ್ ಶುಡ್ ಪ್ರೆಸೆಂಟ್ ಇನ್ ಎ ನಾಟ್ ಇನ್ ಬಿ ಅಲ್ವಾ. ಸೊ ವಿಲ್ ರೈಟ್ ಇಟ್ ಆಸ್ 1 ಅನ್ನೋ ಎಲಿಮೆಂಟ್ ಇಟ್ ಇಸ್ ಇನ್ ಎ ನಾಟ್ ಇನ್ ಬಿ. ಸೊ ಐ ಆಮ್ ಕನ್ಸಿಡರಿಂಗ್ 2. But 3 it is both in A and B, so we are not writing. We are taking A minus B ಏನಾಯ್ತು 1, 2. So if I consider number of elements of A minus B ಅಂದ್ರೆ ಏನಾಯ್ತು 2. Okay, now let's go for number of elements in A intersection B. So A intersection B ಅಂತ ನಾನು ತಗೊಂಡ್ರೆ as you know that A intersection B means we are going to consider the similar elements present in A as well as B. ಹಾಗಾದ್ರೆ ಎರಡರಲ್ಲೂ ಇರುವಂತ ಕಾಮನ್ ಎಲಿಮೆಂಟ್ ಯಾವುದು 3. ಸೊ ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎಷ್ಟು ತಗೊಳ್ತೀವಿ ವಿಲ್ ಟೇಕ್ ಇಟ್ ಆಸ್ 1. ಸೊ ಇವೆರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ ಇಫ್ ಯು ಗೋಯಿಂಗ್ ಟು ಆಡ್ 2 plus 1 3. then what is the number of elements in A? Yes, 3 equals 3. it is satisfying. ಇದನ್ನು ಅಷ್ಟೇ the same example you take it and solve them. ಕಮೆಂಟ್ ಮಾಡಿ ಈಕ್ವಲ್ ಬಂತಾ ಇಲ್ವಾ ಅಂತ ಹೇಳಿ. ಬಟ್ ರಿಮೆಂಬರ್ ದಿಸ್ ರಿಲೇಷನ್ ಅಷ್ಟೇ. ಸೊ ಏನಾಗುತ್ತೆ ಇಲ್ಲಿ ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಬರುತ್ತೆ. ಅದೇ ಇಫ್ ಯು ಗೋ ಫಾರ್ ಬಿ ಮೈನಸ್ ಎ ಅಂತ ಹೋದ್ರೆ ಸೇಮ್ ಎ ಇಂಟರ್ಸೆಕ್ಷನ್ ಬಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ಇಸ್ ಇಟ್ ಕ್ಲಿಯರ್ ನೌ? ಯಾ, ವಿಲ್ ಗೋ ಫಾರ್ ಲಾಸ್ಟ್ ರಿಲೇಷನ್ ದಿಸ್. ನೋಡಿ ಅದೇ ನಾವು ಇವಾಗ 3 ಸೆಟ್ಸ್ ತಗೊಂಡ್ರೆ ಅರ್ಥ ಮಾಡ್ಕೊಳ್ಳಿ. 3 ಸೆಟ್ಸ್. ಓಕೆ, ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಯೂನಿಯನ್ ಸಿ and A which is equal to number of elements in A plus number of elements in B plus number of elements in C. ಅದರಲ್ಲಿ ನೋಡಿ ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ, ಸಿ ಇಂಟರ್ಸೆಕ್ಷನ್ ಎ ಅಂಡ್ ಪ್ಲಸ್ ಫೈನಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ನೋಡಿ ಇದಿಷ್ಟು ಕಾಂಬಿನೇಷನ್ ಇದೆ. ಓಕೆ ಮ್ಯಾಮ್, ಇದು ಹೇಗಾಗುತ್ತೆ ಅಂತ ಹೇಳೋದಾದ್ರೆ ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಸೊ ಎ ಅನ್ನೋ ಒಂದು ಸೆಟ್ ತಗೊಳ್ತೀನಿ ಲೈಕ್ 1, 3, 5 ಅನ್ನೋದೊಂದು ಸೆಟ್ ತಗೊಳ್ಳೋಣ. ಸೊ ಇನ್ ಬಿ ಇಫ್ ಐ ಕಮ್ 1, 4, 6 ಅನ್ನೋದು ತಗೊಳ್ಳೋಣ. ಸೊ ಸಿ ಅಂತ ಬಂದ್ರೆ ಅಗೇನ್ ಐ ಆಮ್ ಟೇಕಿಂಗ್ 1, 3, 7. Okay, so I am taking all the 3 elements. So first what we have to do, number of elements present in A union B union C. Okay, so ಈಗ ನಾನು A union B union C together. Okay, ಈಗ ಮೂರನ್ನು ನೋಡ್ಕೊಂಡು ಬರೋಣ. ಸೊ 1 ಅನ್ನೋದು ಮೂರರಲ್ಲೂ ಇದೆ, ಸೊ ಐ ಆಮ್ ರೈಟಿಂಗ್ ಇಟ್ ಆಸ್ ಒನ್ಸ್. 3 ಅನ್ನೋದು ಎರಡರಲ್ಲೂ ಇದೆ, ಸೊ ವಿಲ್ ರೈಟ್ ಇಟ್ ಆಸ್ ಒನ್ಸ್. 5, ಸೊ ವಿಲ್ ರೈಟ್ ಇಟ್ ಆಸ್ 5. 4 ಅನ್ನೋದನ್ನ ಬರಿತೀವಿ, 6 ಅನ್ನೋದನ್ನ ಬರಿತೀವಿ, 7 ಅನ್ನೋದನ್ನ ಬರಿತೀವಿ. ಸೊ ಟೋಟಲ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಯೂನಿಯನ್ ಸಿ ವಿಚ್ ಇಸ್ ಈಕ್ವಲ್ ಟು 6 ಆಯ್ತು ನಂಬರ್ ಆಫ್ ಎಲಿಮೆಂಟ್ಸ್, ರೈಟ್? ನಾವು ಕಮಿಂಗ್ ಟು ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ.
ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಅಂತ ಕನ್ಸಿಡರ್ ಮಾಡಿದ್ರೆ 3 ಬರುತ್ತೆ, ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಇಟ್ ಇಸ್ 3, plus number of elements in C it is 3. Okay, now coming for this one, minus number of elements in A intersection B. See, if I consider A intersection B, only the one element, right? So minus 1 you're going to write. Now B intersection C, B intersection C also you're getting 1. Okay, then C intersection A you're going to have minus 2. Okay, now if I consider number of elements in A intersection B, I mean it's common in all the three. Common in all the three is again 1, minus 1. Now here you have in LHS you have 6 bandide. 6 is equal to, imoronu add marana, 3 plus 3 plus 3, 9. 9 minus 1, 8. 8 minus 1, 7. 7 minus 2, 5. 5 plus 1, 6. See, it is both are equating. Idi tara ನೀವು ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ಸೇಮ್ ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನೋಡಿ, ಇದಿಷ್ಟು ರಿಲೇಷನ್ ಆಯ್ತು. Okay, so now relating to these relations, we are going to solve some practical problems which is in your exercise 1.6. So going to the first question in 1.6, nodi itra kottidare. If x and y are two sets, anta kottidare. If x and y are two sets such that n of x means number of elements in x which is equal to 17, number of elements in set y which is equal to 23, and number of elements in x union y which is equal to 38, find number of elements in x intersection y anta heli kottidare. Now first thing what you have to do is that writing the relationship between all these. In relationship ide number of elements in x union y which is equal to number of elements in x plus number of elements in y minus number of elements in x intersection y. In place of a and b, x and y ಇದೆ ಅಷ್ಟೇ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರೋಣ. As you all know that number of elements x union b ಎಷ್ಟು ಕೊಟ್ಟಿದ್ದಾರೆ 38, number of elements ಎಷ್ಟು ಕೊಟ್ಟಿದ್ದಾರೆ 17 plus 23. ಈಗ ನಿಮ್ಗೆ ಏನು ಬೇಕಾಗಿರೋದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಈಗ ಮೈನಸ್ ಈ ಕಡೆಗೆ ತಗೊಂಡು ಬರೋಣ, ಮತ್ತೆ ಪ್ಲಸ್ ಆಗುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಎಕ್ಸ್ ಇಂಟರ್ಸೆಕ್ಷನ್ ವೈ ವಿಚ್ ಇಸ್ ಈಕ್ವಲ್ ಟು ಆಡ್ ಮಾಡೋಣ, ಎಷ್ಟಾಗುತ್ತೆ 17 plus 23 48 ಆಯಿತು. ದಿಸ್ ಪ್ಲಸ್ 38 ಇಟ್ ವಿಲ್ ಕಮ್ ದಿಸ್ ಸೈಡ್ ಬಿಕಮ್ಸ್ minus 38. 40 minus 38 you will going to get it as 2. ಅಂದ್ರೆ intersection of x and y number of elements ಎಷ್ಟಿದೆ 2 elements ಇದೆ. ನೋಡಿ ಇಲ್ಲಿ ನೋಡಿ ಎಲ್ಲಾ ತರ we are not doing any union, we are not doing any intersection, just we are using this relation and we are substituting and simplifying ಅಷ್ಟೇ. ಫೈನಲ್ ಆನ್ಸರ್ ಬರ್ತಿದೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್, if x and y are two sets, ನೋಡಿ if x and y are two sets such that x union y, ನೋಡಿ x union y has 18 elements ಅಂತ ಕೊಟ್ಟಿದ್ದಾರೆ. x has 8 elements, y has 15 elements. How many elements does x intersection y have ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದನ್ನ ಬರೆಯೋಣ. x intersection y ಅನ್ನೋದು ಎಷ್ಟಿದೆ 18. Number of elements in x you have 8. Number of elements in y it is 15. So what we have to find number of elements in x intersection y na find out ಮಾಡಿ. Again we have to write the relationship. In relationship number of elements in x union y which is equal to number of elements in x plus number of elements in y minus number of elements in x intersection y. Okay, so ಈಗ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದ್ರೆ it is 18 which is equal to 8 plus 15 minus number of elements in x intersection y. Again the same steps which we have done in first problem. So idi kadek barli. So number of elements in x intersection y which is equal to 15 plus 8 it is which is equal to 23. 18 ikade bandre minus 18 ಆಯಿತು. So 23 minus 18 which is equal to 5 ಆಯಿತು. So number of elements in x intersection y which is equal to 5. Question ಬರೋಣ. In a group of 400 people. ಸಿ ನೋಡಿ ಇಲ್ಲಿ ಯಾವುದೇ ತರ ಇಂಟರ್ಸೆಕ್ಷನ್ ಆಗ್ಲಿ ಯಾವುದೇ ತರ ಯೂನಿಯನ್ ಆಗ್ಲಿ ಕೊಟ್ಟಿಲ್ಲ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇನ್ ಅ ಗ್ರೂಪ್ ಆಫ್ 400 ಪೀಪಲ್ ಅಂದ್ರೆ ಒಟ್ಟಿಗೆ. ಸೊ ಗ್ರೂಪ್ ಅಂದಾಗ ವಿ ಆರ್ ರೈಟಿಂಗ್ ಟುಗೆದರ್ ಮೀನ್ಸ್ ಅಗೇನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅನ್ ಯೂನಿಯನ್. ಓಕೆ, ನೋಡಿ ಇಲ್ಲಿ ಯಾವುದನ್ನ ಯೂನಿಯನ್ ಯಾವುದನ್ನ ಇಂಟರ್ಸೆಕ್ಷನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಓಕೆ, ಲೆಟ್ ಹಿಂದಿನ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಹಿಂದಿನ ನಾವು ಎನ್ ಆಫ್ ಹೆಚ್ ಅಂತ ತಗೊಳ್ಳೋಣ, ಈನ ಎನ್ ಆಫ್ ಇ ಅಂತ ತಗೊಳ್ಳೋಣ. ಸೊ ಟುಗೆದರ್ ಇರೋದ್ರಿಂದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಹಿಂದಿ ಅಂಡ್ ಯೂನಿಯನ್ ಇಂಗ್ಲಿಷ್ ಅಂತ ತಗೊಳ್ಳೋಣ. ಟುಗೆದರ್ 400 ಇದೆ. ಓಕೆ, ಸೊ ಇದರಲ್ಲಿ 250 ಕ್ಯಾನ್ ಸ್ಪೀಕ್ ಹಿಂದಿ, ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಹೂ ಸ್ಪೀಕ್ ಹಿಂದಿ ವಿಚ್ ಇಸ್ ಈಕ್ವಲ್ ಟು 250. 200 can speak English, that is number of elements who speak English which is equal to 200.
how many people can speak both Hindi and English? Both ಅಂದ್ರೆ that is common, right? ಕಾಮನ್ ಇರೋದನ್ನ ನಾವೇನಂತ ತಗೋಬಹುದು, ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಹೆಚ್ ಇಂಟರ್ಸೆಕ್ಷನ್ ಇ ಅಂತ ಹೇಳಿ ನಾವು ತಗೊಳ್ಬಹುದು. ಓಕೆ, ನಮಗೆ ಇದೇ ಫಾರ್ಮುಲಾ ನಾವು ರಿಲೇಟ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಹಿಂದಿ ಯೂನಿಯನ್ ಇಂಗ್ಲಿಷ್ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ person who speak Hindi plus number of person who speak English minus number of people who speak both. Okay, Hindi intersection English. Okay, so ಈಗ substitute ಮಾಡ್ತಾ ಬರೋಣ. There are 400 which is equal to 250 plus 200 minus number of elements in H intersection E. Okay, already the same steps we have to follow. Number of elements H intersection E which is equal to 250 plus 200, it is 450. ಈ ಕಡೆ 400 ಬಂದ್ರೆ it is minus 400 which is equal to 50. ಅಂದ್ರೆ the people 50 people can speak both Hindi and English. Same ಅಂತ, similar ಅಂತ ಹೇಳಿ. Okay, so this is about question number 3. Question number 4 ನೋಡಿ. If S and T are two sets such that S has 21 elements, T has 32 elements and S intersection T has 11 elements, how many elements that S union T have? ನೋಡಿ ಸೇಮ್ ಟು ಸೇಮ್. ಸೊ ಬರಿತಾ ಬರೋಣ. ನೋಡಿ S has 21 elements ಅಂದ್ರೆ ನೀವೇನಂತ ತಗೋಬಹುದು, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ S set S which is equal to 21. ನೆಕ್ಸ್ಟ್ T as ಅಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ T as 32. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಕೊಟ್ಟಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಎಸ್ ಇಂಟರ್ಸೆಕ್ಷನ್ ಟಿ ಎಷ್ಟು ಕೊಟ್ಟಿದ್ದಾರೆ, 11. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಎಸ್ ಯೂನಿಯನ್ ಟಿ ಎಷ್ಟು ಅಂತ ಹೇಳಿ. ಅಗೇನ್ ವಿ ಹ್ಯಾವ್ ಅ ರಿಲೇಶನ್ಶಿಪ್ ಏನಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಫಸ್ಟ್ ಯೂನಿಯನ್ ಬರಬೇಕು, ಯೂನಿಯನ್ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎಸ್ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಇ ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಎಸ್ ಇಂಟರ್ಸೆಕ್ಷನ್ ಟಿ ಆಟ್. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. Number of elements in S ಅಂತಂದ್ರೆ 21 plus 32 minus 11. First let us add this. ಎಷ್ಟಾಯ್ತಿದು? So 53 minus 11. So 53 minus 11 ಅಂತಂದ್ರೆ ಎಷ್ಟಾಯ್ತು? 42. So number of elements that is S union T is 42. So this is question number 4. So coming to next one. If X and Y are two sets such that X has 40 elements, X union Y has 60 elements and X intersection Y has 10 elements, how many elements does Y have? Okay, so ಇಲ್ಲಿ ಬರಿತಾ ಬರೋಣ. So such that X has ಅಂತ ಕೊಟ್ಟಿದ್ದಾರೆ. So number of elements in X it is 40. ಇನ್ನೇನು ಕೊಟ್ಟಿದ್ದಾರೆ, number of elements that is X union Y is equal to 60. Next number of elements that is X intersection Y has 10. Now ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, number of elements in Y ಅಂತ ಹೇಳಿ. So again we have a relation that is number of elements in X union Y which is equal to number of elements in X plus number of elements in Y minus number of elements in X intersection Y. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. So number of elements in X union Y ಅಂತಂದ್ರೆ it is 60 is equal to 40 plus ಇದು ಗೊತ್ತಿಲ್ಲ, ನಂಬರ್ ಆಫ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ minus 10. ಓಕೆ, ಫಸ್ಟ್ 40 minus 10 it is 30, right? 30 plus number of elements in Y, right? So this is 60. Let us take 30 this side. 60 minus 30 which is equal to number of elements in Y. 60 minus 30 which is equal to 38. Okay. 7. In a group of 65 people, 40 like cricket, 10 like both cricket and tennis. How many like tennis only and nor cricket? How many like tennis ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 65 people. ಈಗ ಫಸ್ಟ್ ನಾವೇನ್ ಮಾಡೋಣ, ಲೆಟ್ ಅಂತ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್, ಲೆಟ್ ಅಂತ ತಗೊಳ್ಳೋಣ. ಲೆಟ್ ಸಿ ಅನ್ನೋದನ್ನ ತಗೊಳ್ಳೋಣ. ಸೆಟ್ ಆಫ್ ಪೀಪಲ್ ಲೈಕ್ ಕ್ರಿಕೆಟ್. ಓಕೆ, ಕ್ರಿಕೆಟ್ ಅಂತ ತಗೊಳ್ಳೋಣ. ಓಕೆ, ಸಿ ಅನ್ನೋ ಸೆಟ್. ಇನ್ನೊಂದು ಲೆಟ್ ಅಸ್ ಟೇಕ್ ಟಿ ಅನ್ನೋದನ್ನ ತಗೊಳ್ಳೋಣ. ದಟ್ ಈಸ್ ಸೆಟ್ ಆಫ್ ಪೀಪಲ್ like tennis. ಓಕೆ, ಟೆನ್ನಿಸ್ ಅಂತ ತಗೊಳ್ಳೋಣ. ಈಗ ಫಸ್ಟ್ ಅವ್ರು ಕೊಟ್ಟಿರೋ ಡೇಟಾನ ಯೂಸ್ ಮಾಡ್ಕೊಳ್ಳೋಣ. ಇನ್ ಗ್ರೂಪ್ ಆಫ್ 65 ಪೀಪಲ್ ಅಂತ ಕೊಟ್ಟಿದ್ದಾರೆ. ಗ್ರೂಪ್ ಆಫ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಸಿ ಯೂನಿಯನ್ ಟಿ ಆಯ್ತು. ದೇರ್ ಆರ್ ಎಷ್ಟಿದೆ, 65 ಇದೆ. ಓಕೆ, 40 ಲೈಕ್ ಕ್ರಿಕೆಟ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಕ್ರಿಕೆಟ್ ಎಷ್ಟಿದೆ, 40 ಇದೆ. ಓಕೆ, 10 ಲೈಕ್ ಬೋತ್ ಕ್ರಿಕೆಟ್ ಅಂಡ್ ಟೆನ್ನಿಸ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಸಿ ಇಂಟರ್ಸೆಕ್ಷನ್ ಟಿ ಆಯ್ತು. ಎಷ್ಟಿದ್ದಾರೆ, 10 ಇದ್ದಾರೆ. ಈಗ ನಾವೇನ್ ಮಾಡೋಣ, ಫಸ್ಟ್ ಲೆಟ್ ಅಸ್ ಫೈಂಡ್ ಓನ್ಲಿ ಟೆನ್ನಿಸ್ ಎಷ್ಟು ಜನ. ಓಕೆ, ದಟ್ ಈಸ್ ಹೌ ಮೆನಿ ಲೈಕ್ ಟೆನ್ನಿಸ್ ತಗೊಳ್ಳೋಣ. ಸೊ ಇಲ್ಲಿ ನಾವು ನೋಡೋದಾದ್ರೆ ಎಷ್ಟಾಗತ್ತೆ, ಸೊ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಸಿ
union T, which is equal to number of elements in C plus number of elements in T minus number of elements C intersection T. ಈಗ ನಮಗೆ ಬೇಕಾಗಿರೋದು 10 is right. So 10 is ಅಂತಂದಾಗ let us substitute 65 which is equal to 40 plus number of elements in T minus ಎಷ್ಟಾಯಿತು 10 ಆಯಿತು. Okay. So ಇಲ್ಲಿ ನಾವು 40 minus 10, as you know that 40 minus 10 it is 30. 65 is equal to 30 plus number of elements in 10 is, ಈ ಕಡೆಗೆ ಬಂದ್ರೆ ಏನಾಯ್ತು, ಈ ಕಡೆಗೆ ತಗೊಂಡು ಬಂದ್ರೆ 65 which is equal to 30, it is 35 ಆಯ್ತು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಟಿ ಅನ್ನೋ 65 ಮೈನಸ್ ಇಟ್ ಇಸ್ 35 ಆಯ್ತು. ಆದರೆ ಇಲ್ಲಿ ನೋಡಿ ಹೌ ಮೆನಿ ಲೈಕ್ ಟೆನ್ನಿಸ್ ಓನ್ಲಿ ನಾಟ್ ಕ್ರಿಕೆಟ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಮೈನಸ್ ಮಾಡ್ಬೇಕಾಗತ್ತೆ. ಆಸ್ ಯು ನೋ ದಟ್ ವಿ ಹ್ಯಾವ್ ಸೆಕೆಂಡ್ ರಿಲೇಷನ್. ಯಾವ್ದು ರಿಲೇಷನ್ ಇದೆ ನಿಮ್ಗೆ ಗೊತ್ತಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಈಸ್ ಟಿ ಮೈನಸ್ ಸಿ. ನೋಡಿ ಟಿ ಮೈನಸ್ ಸಿ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಟಿ ಇಂಟರ್ಸೆಕ್ಷನ್ ಸಿ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಟಿ ಅನ್ನೋದು ಬಂದಿದೆ, ನಿಮಗೆ ಗೊತ್ತಿದೆ. ಸೊ ಈಗ ಲೆಟ್ ಅಸ್ ಮೈನಸ್ ದಿಸ್. ಮೈನಸ್ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ, ಟಿ ಮೈನಸ್ ಸಿ ಬರೋಣ. ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ನಂಬರ್ ಆಫ್ ಎಲಿಮೆಂಟ್ಸ್ ಟಿ ಮೈನಸ್ ಸಿ. ಟೆನ್ನಿಸ್ ಮಾತ್ರ ಅಂದ್ರೆ ಕ್ರಿಕೆಟ್ ಇರಬಾರ್ದು. ಹಾಗಾದ್ರೆ ಏನಾಯ್ತು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಟಿ ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಟಿ ಇಂಟರ್ಸೆಕ್ಷನ್ ಸಿ ಅಥವಾ ಸಿ ಇಂಟರ್ಸೆಕ್ಷನ್ ಟಿ, ಬೋತ್ ಆರ್ ಸೇಮ್. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಬಂತು, 35 ಬಂತು. ಈಗ ತಾನೇ ನಮ್ಗೆ ಇಂಟರ್ಸೆಕ್ಷನ್ ಏನಿದೆ 10 ಇದೆ. 35 ಮೈನಸ್ 10 ವಿಚ್ ಇಸ್ ಈಕ್ವಲ್ ಟು 25. ನೋಡಿ ಅಂದ್ರೆ ಟೆನ್ನಿಸ್ ನ ಇಷ್ಟಪಡಬೇಕು, ಕ್ರಿಕೆಟ್ ನಲ್ಲ, ಕ್ರಿಕೆಟ್ ಆಗಿರಬಾರ್ದು. Going to the last question in this exercise. In a committee, 50 people speak French, 20 speak Spanish, and 10 speak both Spanish and French. How many people at least one of these two languages? ಅಂತ ಹೇಳಿ ಕೇಳಿದ್ದಾರೆ. ಓಕೆ, ನಾವು ತಗೋಬೇಕಾಗತ್ತೆ ಏನಂತ, ಎಫ್ ಅನ್ನೋದು ತಗೊಳ್ಳೋಣ. set of people speak French. ಓಕೆ, ನೆಕ್ಸ್ಟ್ ಎಸ್ ಅನ್ನೋದನ್ನ ತಗೊಳ್ಳೋಣ. ಏನಂತ, ಸೆಟ್ ಆಫ್ ಪೀಪಲ್ ಸ್ಪೀಕ್ ಸ್ಪ್ಯಾನಿಷ್. ಓಕೆ, ಸೊ ನಾವು ಲೆಟ್ ಅಸ್ ರೈಟ್ ದ ಗಿವನ್. ಸೊ 50 people speak French ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಫ್ರೆಂಚ್, ಹೂ ಸ್ಪೀಕ್ ಫ್ರೆಂಚ್ ಎಷ್ಟಿದೆ, 50 ಇದೆ. ಸೊ ನಂಬರ್ ಆಫ್ ಪೀಪಲ್ ಹೂ ಸ್ಪೀಕ್ ಸ್ಪ್ಯಾನಿಷ್ ಅಂತ ಬಂದಾಗ 20 ಇದೆ. 10 ಸ್ಪೀಕ್ ಬೋತ್ ಸ್ಪ್ಯಾನಿಷ್ ಅಂಡ್ ಫ್ರೆಂಚ್ ಅಂತಂದ್ರೆ ಇಟ್ ಇಸ್ ಇಂಟರ್ಸೆಕ್ಷನ್. So number of elements that is French intersection Spanish which is equal to 10. ಈಗ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ how many speak at least one of these two languages ಅಂದ್ರೆ overall together. ಹಾಗಾದ್ರೆ number of elements that is French union Spanish ಬೇಕಾಗಿರೋದು. So again what is our formula? So number of elements that is French union Spanish which is equal to number of people who speak French plus number of elements who speak Spanish minus that is number of elements that is French intersection Spanish. So substitute ಮಾಡೋಣ. 50 plus 20 minus 10. So 50 plus 20 70. So 70 minus 10 it is 60. So ಹಾಗಾದ್ರೆ 60 speak ಎರಡು ಕಾಮನ್ ಆಗಿ how speak at least one of these two languages. Okay, ಇದಿಷ್ಟು practical problems. We are using the relationship between the union, intersection, number of elements in of sets. ಓಕೆ, ಇಷ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಥರ ಕೊಟ್ಟಾಗ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಕ್ವೆಶ್ಚನ್ ನೀವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ನೋಡಿ ಸೆಟ್ಸಲ್ಲಿ ಬರೋವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಒಂದೊಂದರಲ್ಲೂ ನಾನು ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ನೋಟ್ ಮಾಡಿಕೊಂಡು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಅಲ್ಲಿಗೆ ಸೆಟ್ ಲೆಸನ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ಇನ್ನೊಂದ್ಸರಿ ನೀವೇನು ಮಾಡಬೇಕಾಗತ್ತೆ, ಪ್ರತಿಯೊಂದು ಲೆಸನ್ನು ಆಲ್ಮೋಸ್ಟ್ ಆಫ್ಟರ್ ಅ 1 week ಆರ್ ಆಫ್ಟರ್ ಅ 1 month ಒಂದೊಂದ್ಸರಿ ರೀಕಾಲ್ ಮಾಡ್ಕೊಳ್ತಾ ಇರಿ. ಸೊ ಅದು ಎಕ್ಸಾಮ್ ಟೈಮಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಸೆಷನಲ್ಲಿ ನಾನು ಸೆಕೆಂಡ್ ಲೆಸನ್ಗೆ ಹೋಗ್ತೀನಿ, ದಟ್ ಈಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ವಿಚ್ ಇಸ್ ವೆರಿ ಈಸಿ ಲೆಸನ್. ಬಟ್ ಕೆಲವ್ರಿಗೆಲ್ಲ ಕನ್ಫ್ಯೂಸ್ ಆಗ್ತಿರುತ್ತೆ, ಸ್ಟಾರ್ಟಿಂಗ್ ಅರ್ಥ ಆಗ್ತಿರಲ್ಲ. ಬಟ್ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಸಿಂಪಲ್ ಆಗಿ ಅಪ್ಲೈ ಮಾಡಬೇಕು ಪ್ರಾಬ್ಲಮ್ಸ್ ಅಲ್ಲಿ ಅನ್ನೋದನ್ನ ನಾನು ಮುಂದಿನ ಸೆಷನ್ ಅಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಮುಂದಿನ ಸೆಷನ್ ಅಲ್ಲಿ ಈ ಸೆಕೆಂಡ್ ಲೆಸನ್ ನ ಸಿಂಪಲ್ ಇಂಟ್ರೊಡಕ್ಷನ್ ವಿಚ್ ಇಸ್ ವೆರಿ ಈಸಿ ಇಂಟ್ರೊಡಕ್ಷನ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ, ಹೆಲ್ಪ್ಫುಲ್ ಅಂತ ಅನ್ನಿಸ್ತಿದ್ರೆ, ಈಸಿ ಅಂತ ಫೀಲ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ಸೆಷನ್. ಟಿಲ್ ದೆನ್, ಥ್ಯಾಂಕ್ ಯು.